ಕೆಆರ್ ನಗರ ಬಳಿ ಕಾವೇರಿ ನದಿಯಲ್ಲಿ ಈಜಲು ತೆರಳಿದ್ದ 6 ಮಂದಿ ನೀರು ಪಾಲು. ಕೆಆರ್ ನಗರದ ಪಟ್ಟಣ ಸಮೀಪದ ಹಳೇ ಎಡತೊರೆ ಪಂಪ್ ಹೌಸ್, ಅರ್ಕೇಶ್ವರ ದೇಗುಲದ ಬಳಿಯ ಕಾವೇರಿ ನದಿಯಲ್ಲಿ ಭಾನುವಾರ ಈಜಾಡುತ್ತಿದ್ದ ವೇಳೆ 6 ಮಂದಿ ನೀರಿನಲ್ಲಿ ಮೃತಪಟ್ಟಿರುವ ದುರ್ಘಟನೆ ಸಂಭವಿಸಿದೆ. ಇಲ್ಲಿನ ಹಳೇ ಎಡತೊರೆ ಬಳಿಯ ಕಾವೇರಿ ನದಿ ದಂಡೆಯ ದರ್ಗಾದಲ್ಲಿ ನಡೆಯುತ್ತಿದ್ದ ಉರುಸ್ ಕಾರ್ಯಕ್ರಮಕ್ಕಾಗಿ ಬಂದಿದ್ದ 8 ಮಂದಿ ಸ್ನಾನ ಮಾಡಲು ಈಜಲು ತೆರಳಿದ್ದರು. ಅವರಲ್ಲಿ 6 ಮಂದಿ ಮುಳುಗಿ ಮೃತಪಟ್ಟಿದ್ದಾರೆ. ಮೃತರನ್ನು ಮೈಸೂರಿನ ಉದಯಗಿರಿ ಮೂಲದ, ಸದ್ಯ ಊಟಿಯ ನಿವಾಸಿಯಾಗಿದ್ದ 42 ವರ್ಷದ ಫಾತಿಮಾ, ಬೆಂಗಳೂರಿನ ಎಸ್ಬಿಆರ್ ಲೇಔಟ್ನ ಆಟೋ ಚಾಲಕ 23 ವರ್ಷದ ಮಹಮ್ಮದ್ ಯಾಸೀನ್, 19 ವರ್ಷದ ನೇಹಾ ಕೌಸರ್, ಮೈಸೂರಿನ ಉದಯಗಿರಿಯ ಉಜೇರ್, ಬೆಂಗಳೂರಿನ ಕಾಡಗೌಡನಹಳ್ಳಿಯ ಎಂಎ ಐಮಾನ್ ಹಾಗೂ ಕೆಆರ್ ನಗರ ಮುಸ್ಲಿಂ ಬ್ಲಾಕ್ ಅಫೀಫ್ ಅಹಮದ್ ಮೃತ ದುರ್ದೈವಿಗಳು ಎಂದು ಗುರುತಿಸಲಾಗಿದೆ. ನದಿಯಲ್ಲಿ ಮುಳುಗುತ್ತಿದ್ದ ಮತ್ತಿಬ್ಬರನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರು ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೆಆರ್ ನಗರ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸಲು ಹಳೇ ಎಡತೊರೆ ಪಂಪ್ ಹೌಸ್ ಬಳಿ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಗೆ ಕಾವೇರಿ ನದಿಗೆ ಮರಳು ಮೂಟೆಗಳನ್ನು ಹಾಕಿರುವ ಪರಿಣಾಮ ನೀರು ಸಂಗ್ರಹವಾಗಿದೆ. ಇದರಲ್ಲಿ ಅವರು ಮುಳುಗಿದ್ದಾರೆ. ನದಿಯಲ್ಲಿ ಮುಳುಗಿ ಅಸ್ವಸ್ಥಗೊಂಡಿರುವ ಕೆಆರ್ ನಗರ ಮುಸ್ಲಿಂ ಬ್ಲಾಕ್ನ ಸಲ್ಮಾ ಬಾನು, ಮೈಸೂರಿನ ಉದಯಗಿರಿಯ ಆಸಿಯಾ ಹಾಗೂ ತಿನರಸೀಪುರ ತಾಲೂಕು ಬನ್ನೂರಿನ ಜುಬೇದಾ ಅವರನ್ನು ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಹಾಗೂ ಕೆಆರ್ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತರಲ್ಲಿ ಒಬ್ಬರು ಊಟಿಯವರು, ಇಬ್ಬರು ಬೆಂಗಳೂರಿನವರು, ಉಳಿದವರು ಮೈಸೂರಿನವರು ಎಂದು ತಿಳಿದುಬಂದಿದೆ. 8 ಮಂದಿಯಲ್ಲಿ ಇಬ್ಬರನ್ನು ಸ್ಥಳೀಯರು ರಕ್ಷಿಸಿದ್ದು, ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು. ನೀರು ಪಾಲಾದವರ ಕುಟುಂಬಕ್ಕೆ ಸಿಎಂ ಸಂತಾಪ, ತಲಾ 5 ಲಕ್ಷ ಪರಿಹಾರ ಘೋಷಣೆ. ಮೈಸೂರಿನ ಕೆಆರ್ ನಗರದ ಅರ್ಕೇಶ್ವರ ದೇಗುಲದ ಬಳಿ ಕಾವೇರಿ ನದಿಯಲ್ಲಿ ಈಜಲು ತೆರಳಿದ್ದ 6 ಮಂದಿ ನೀರು ಪಾಲಾದ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಮಾಹಿತಿ ನೀಡಿರುವ ಅವರು, ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಕುಟುಂಬ ಸದಸ್ಯರಿಗೆ ದುಃಖ ಭರಿಸುವ ಶಕ್ತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೀನಿ. ಮಾನವೀಯ ಕಾಳಜಿಯೊಂದಿಗೆ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ದುರ್ಘಟನೆಯಲ್ಲಿ ರಕ್ಷಿಸಲ್ಪಟ್ಟು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರ ಗುಣಮುಖರಾಗಲೆಂದು ಹಾರೈಸುತ್ತೀನಿ ಎಂದಿದ್ದಾರೆ. ಕಡಿಮೆ 3:30-4 ಗಂಟೆಯಲ್ಲಿ ಇದು ಆಗಿರೋದು ದುರ್ಘಟನೆ ಆಗಿರೋದು 3:30-4 ಗಂಟೆಯಲ್ಲಿ. ನಮಗೆ ಫೋನ್ ಬಂದಾಗ ನಾವೇನು ಮಾಡಿದ್ವಿ, ಇಲ್ಲಿ ಕೆಆರ್ ನಗರ ಜನರಲ್ ಹಾಸ್ಪಿಟ್ಲಿಗೆ ಬಂದ್ವಿ. ಇಲ್ಲಿ ಬಂದವರೆಲ್ಲ ಸೀರಿಯಸ್ ಅಂತಲೇ ಇದಾಯಿತು. ಅವ್ರಿಗೆಲ್ಲ ಮೈಸೂರಿಗೆ ಕಳಿಸಿದ್ರು. ಬಾಕಿಯವರು ಇಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರು. ಹೋಗೋ ತನಕ ಅವ್ರದ್ದು ಜೀವನ ಹೊರಟೋಗ್ಬಿಟ್ಟಿತ್ತು. ಅವರು ಒಂದು ಇಬ್ಬರು ಅದರಲ್ಲೂ ಉಳಿದ್ರು. ಬಾಕಿಯವರೆಲ್ಲ 6 ಜನ ತೀರೋಗ್ಬಿಟ್ರು. ಅವರು ಏನು ಮಾಡಿದ್ದಾರೆ, ಉರುಸ್ಗೆ ಅಂತ ಟೂರ್ ಇಲ್ಲಿ ಬಂದಿದ್ದಾರೆ. ಬೆಳಿಗ್ಗೆನೇ ಬಂದಿದ್ದಾರೆ. ಅವರು ಬೆಳಿಗ್ಗೆನೇ ಬಂದಿರೋದ್ರಿಂದ ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನೀರಲ್ಲಿ ಮಕ್ಕಳೆಲ್ಲ ಇದ್ದಾರಲ್ಲ, ಫ್ಯಾಮಿಲಿ ಇದ್ದಾರಲ್ಲ, ಆಟ ಆಡೋಣ ಅಂತ ಹೋಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಡೀಪ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ, ಮಸೀದಿಲೆಲ್ಲ ಹೇಳ್ತಾ ಇರ್ತಾರೆ ಆಳ ಇದೆ, ಹೋಗಬೇಡಿ ಅಂತ. ಅದು ಅಚಾನಕ್ಕಾಗಿ ಅವರು ಹೋಗಿದ್ದಾರೆ. ಅದು ಅವ್ರಿಗೂ ಈಜು ಬರಲ್ಲ ಪರ್ಫೆಕ್ಟು. ಏನಾಗಿದ್ದಾರೆ, ಹೋಗಿದ್ದು ನೀರು ಪಾಲಾಗ್ಬಿಟ್ಟಿದ್ದಾರೆ. ಎಲ್ಲರೂ ಒಬ್ರು ಗುಡ್ಸೋಕೆ ಹೋಗ್ಬಿಟ್ಟು ಎಲ್ಲ ಒಬ್ಬೊಬ್ರು ಅಂತ ಎಲ್ಲ ಪೂರ್ತಿ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಒಂದೇ ಕುಟುಂಬದವರು. ಅವರು ಎಲ್ಲ ಮೈಸೂರವರು, ಬ್ಯಾಂಗ್ಳೂರು, ಊಟಿ, ಈ ಥರ ಅವ್ರು ಒಂದೇ ಕುಟುಂಬ. ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆದಿರು ಮಕ್ಕಳು. ಕೆಆರ್ ನಗರದವರು ಒಬ್ಬರು, ಅವರು ಡೆತ್ ಆಗಿದ್ದಾರೆ. ಮಗು ಒಂದು ಡೆತ್ ಆಗಿದೆ. ಈಗ ನಮ್ಮ ಸ್ಥಳೀಯವಾಗಿ ಏನೇನು ಮಾಡಬೇಕು, ನಮ್ಮ ಊರ ಮುಖಂಡರುಗಳು, ಆಮೇಲೆ ಊರ ಯುವಕರು, ಚಿಕ್ಕ ಮಗುವಿಂದ ಹಿಡಿದು ಎಲ್ಲ ವಯಸ್ಸಾಗಿರೋ ಮುದುಕರ ಗಂಟನೂ ಬಂದು ಇಲ್ಲಿ ಸಂತಾಪ ಮಾಡಿದ್ದಾರೆ. ಎಲ್ಲರಿಗೂ ಏನೇನು ಹೆಲ್ಪ್ ಮಾಡಬೇಕು, ಎಲ್ಲೆಲ್ಲಿ ಇದು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಊರೇ ಸ್ಮಶಾನ ಮೌನ ಆಗ್ಬಿಟ್ಟಿದೆ. ನಮ್ಮ ಕೆಆರ್ ನಗರ ಏನಾಗಿದೆ, ಈ ಥರ ಆಗಿರೋ ದುರ್ಘಟನೆ ಯಾವತ್ತೂ ಆಗಿಲ್ಲ. ಹಿಂದೇನೂ ಆಗಿಲ್ಲ, ಮುಂದೇನೂ ಆಗೋದು ಬೇಡ. ಈ ಥರ ದುರ್ಘಟನೆ ಎಲ್ಲೂ ಆಗಬಾರ್ದು. ನಮಗೆ ಇದು ನೋಡ್ಬಿಟ್ಟು ನಮಗೆ ಮನೆಯಲ್ಲೂ ಸ್ಮಶಾನ ಮೌನ ಆಗ್ಬಿಟ್ಟಿದೆ ಕೆಆರ್ ನಗರ ಪೂರ್ತಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.